ಇದೇನಮ್ಮ ಇಷ್ಟೊತ್ತಿನಲ್ಲಿ ಏನು ಸಮಾಚಾರ? ಸರ್ ಕಂಪ್ಲೇಂಟ್ ಕೊಡಕ್ಕೆ ಬಂದಿದೆ ಸರ್. ತುಂಬ ಚೆನ್ನಾಗಿದೆ, ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲರೂ ನೋಡಬೇಕಾಗಿರೋ ಮೂವಿ ಇದು. ತುಂಬ ಚೆನ್ನಾಗಿ ಬಂದಿದೆ. ಕ್ಲೈಮ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿದೆ. ಡೈರೆಕ್ಷನ್ನು ಎಲ್ಲ ಚೆನ್ನಾಗಿದೆ. ಬಂದು ತುಂಬ ಸೂಪರ್ ಆಗಿದೆ. ನಮ್ಮ ಅಣ್ಣ ಸಾಗರ್ ಅವ್ರು ಒಳ್ಳೆ ಕಂಟೆಂಟ್ ಜೊತೆಗೆ ಬಂದಿದ್ದಾರೆ. ಈ ಟೈಮಲ್ಲಿ ಇಂಥರ ಸಿನಿಮಾ ಬರಬೇಕು, ತುಂಬ ಮಹಿಳೆಯರಿಗೆ ಇನ್ಸ್ಪೈರ್ ಆಗಬೇಕು. ತುಂಬ ಚೆನ್ನಾಗಿದೆ ಸಿನಿಮಾ. ಎಲ್ಲರೂ ಆ್ಯಕ್ಟರ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೂವಿ ತುಂಬ ಚೆನ್ನಾಗಿತ್ತು. ಎಷ್ಟೊಂದು ರಿಯಾಲಿಟೀಸ್ ಬಗ್ಗೆ ಗೊತ್ತಾಯಿತು. ಹುಡುಗಿರು ಏನೇನು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ದಾರೆ ಸಮಾಜದಲ್ಲಿ. ನಾವು ಆ್ಯಕ್ಚುಲಿ ಸ್ವಲ್ಪ ರಾಯಲ್ ಆಗಿ ಬೆಳೀತಾ ಇದ್ದೀವಿ, ಬಟ್ ಇನ್ನು ಈಚೆ ಕಡೆ ಏನು ನಡೀತಾ ಇದೆ ಅವೆಲ್ಲ ಅರ್ಥ ಆಯಿತು. ತುಂಬ ಚೆನ್ನಾಗಿತ್ತು ಮೂವಿ. ತುಂಬ ಚೆನ್ನಾಗಿತ್ತು ಆ್ಯಂಡ್ ಇಟ್ ಗಿವ್ಸ್ ಅ ರಿಯಲಿ ಗುಡ್ ಮೆಸೇಜ್ ಟು ದಿ ಆಡಿಯನ್ಸ್. ಎಲ್ಲರಿಗೂ ಒಂದು ಒಳ್ಳೆ ಮೆಸೇಜ್ ಕೊಡೋ ಮಾಡಿದೆ. ಆ್ಯಂಡ್ ಮೈ ಫೇವ್ರೆಟ್ ಕ್ಯಾರೆಕ್ಟರ್ಸ್ ಜಗಣ್ಣ ಅವರು ತುಂಬ ಚೆನ್ನಾಗಿ ಮಾಡಿದರು. ನನಗೆ ಅವ್ರಿಗೆ ಇಷ್ಟ ಆದರು. ಹಾಯ್ ಎಲ್ರಿಗೂ ನಮಸ್ಕಾರ. ಈಗ ತಾನೇ ಮಹಾಕಾಳಿ ಸ್ಟ್ರೀಟ್ ಅನ್ನೋ ಒಂದು ಸಿನಿಮಾ ನೋಡ್ಕೊಂಬಂದೆ. ಈ ಕಡೆ ಸಿನಿಮಾ ಅಂತಲೂ ಹೇಳೋಕ್ಕಾಗಲ್ಲ, ಈ ಕಡೆ ಶಾರ್ಟ್ ಫಿಲಮ್ ಅಂತಲೂ ಹೇಳೋಕ್ಕಾಗಲ್ಲ. 55 ನಿಮಿಷ ಇದೆ ಸಿನಿಮಾ. ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಾಗರ್ ಅನ್ನೋ ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೊದಲನೇ ಡೈರೆಕ್ಷನ್ ಅಂತ ಅನಿಸೋದೇ ಇಲ್ಲ. ಆ್ಯಂಡ್ ಒಂದು ಒಳ್ಳೆ ಮೆಸೇಜ್ ಇದೆ ಸಿನಿಮಾದಲ್ಲಿ. ಕಲಾವಿದರೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಇನ್ನು ಮುಂದಿನ ಪ್ರಾಜೆಕ್ಟ್ಸ್ಗಳಿಗೆ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. The movie is very nice. Sagar has done it very nice actually. All the departments like DOP, all the actors, the villain actor, everyone has done well. The new face heroine as well has done very well. The movie has come very well and the movie has a very good social message. ತುಂಬ ಚೆನ್ನಾಗಿದೆ ಮೂವಿ. ನಮ್ಮ ರಾಬರ್ಟ್ ಅಣ್ಣವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಆ್ಯಕ್ಟಿಂಗ್ ಮಾಡಿದ್ದಾರೆ. ಅದಕ್ಕೋಸ್ಕರ ಬಂದ್ವಿ. ಚೆನ್ನಾಗಿ ಮಾಡಿದ್ದಾರೆ ಸರ್. ಎಲ್ಲ ಲೇಡೀಸ್ಗೆಲ್ಲ ಒಂಥರ ಅರ್ಥ ಆಗೋ ಥರ ಇದೆ ಈ ಥರ ಈ ಕಾಲದಲ್ಲಿ. ಚೆನ್ನಾಗಿದೆ, ಒಳ್ಳೆ ಮೆಸೇಜು. ಈಗ ರೀಸೆಂಟಾಗಿ ರೇಪು ಆ ಥರ ಆಗ್ತಾ ಇದೆಯಲ್ಲ, ಅದಕ್ಕೆ ಒಳ್ಳೆ ಸಂದೇಶ. ಚೆನ್ನಾಗಿ ಮಾಡೋರು, ವೈಷ್ಣವಿ ಚೆನ್ನಾಗಿ ಮಾಡೋರು, ಆಮೇಲೆ ಇವೆಲ್ಲನೂ ಚೆನ್ನಾಗಿ ಮಾಡೋರು. ಎಲ್ಲ ಹೊಸ ಪ್ರಯತ್ನ. ಚೆನ್ನಾಗಿದೆ ಮೂವಿ. ಎಲ್ಲ ಚೆನ್ನಾಗಿ ಮಾಡಿದೆ. ರಿಯಲಿಸ್ಟಿಕ್ ಆಗಿ ಬಂದಿದೆ. ಎಲ್ಲ ಚೆನ್ನಾಗಿ ನ್ಯಾಚುರಲ್ ಆಗಿ ಬಂದಿದೆ. ಚೆನ್ನಾಗಿ ಬಂದಿದೆ. ಪ್ರತಿಯೊಂದು ಈ ಫಿಲಮ್ ನೋಡಬೇಕಾದ್ರೆ ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಸರ್. ಅದರಲ್ಲಿ ಮೇನು ಒಬ್ಬೊಬ್ಬರು ಹೊಸೊಬ್ರು ಅಂತ ಥರ ಆ್ಯಕ್ಟ್ ಮಾಡಿಲ್ಲ. ಚೆನ್ನಾಗಿದೆ. ಸೂಪರ್ ಆಗಿದೆ, ನೋಡ್ಬೋದು ಆರಾಮಾಗಿ. ಸರ್ ಮೂವಿ ಚೆನ್ನಾಗಿ ಬಂದಿದೆ. ಅಂದರೆ ಎಲ್ಲರೂ ಹೊಸಬ್ರೇ ಇದ್ದಾರೆ. ನಾವು ನೋಡಿರೋ ಪ್ರಕಾರ ಎಲ್ಲರೂ ಹೊಸಬ್ರೆ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಲಿ, ಎಲ್ಲ ಆರ್ಟಿಸ್ಟ್ ಆಗಲಿ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಮೆಸೇಜ್ ಓರಿಯೆಂಟೆಡ್. ಅಂದರೆ ಹೆಣ್ಮಕ್ಳಿಗೆ ಎಷ್ಟು ಧೈರ್ಯವಾಗಿರಬೇಕು, ಸೊಸೈಟಿಲಿ ಯಾವ ಥರ ಈ ಪ್ರಾಬ್ಲಮ್ ಅಂದರೆ ಫೇಸ್ ಮಾಡಬೇಕು ಅನ್ನೋ ಥರ ಮೆಸೇಜ್ ಓರಿಯೆಂಟೆಡ್ ಮೂವಿ ಚೆನ್ನಾಗಿದೆ ಸರ್. ಬಂದಿದೆ. ಸಾಗರ್ ನಮ್ಮ ಸ್ನೇಹಿತರಾಗಿ ನಾನು ಅದನ್ನು ಇನ್ಫ್ಲುಯೆನ್ಸ್ ಮಾಡೋ ಥರ ಹೇಳ್ತಾ ಇಲ್ಲ. ಒಬ್ಬ ಪ್ರೇಕ್ಷಕನಾಗಿ ನೋಡಿದಾಗ ಒಂದು ಸೊಸೈಟಿಗೆ ಒಂದು ತುಂಬ ಒಳ್ಳೆ ಮೆಸೇಜು. ಈ ನಡುವೆ ಬರೇ ಸುಮ್ಮನೆ ಒಂದು ಐಟಮ್ ಸಾಂಗ್ ಮಾಡಿ ಅದು ಇದು ಅಂತ ಹಾಕಿ ಒಂದು ಮೆಸೇಜ್ ಇರಲ್ಲ ಕರೆಕ್ಟಾಗಿ. ಅಂಥ ಮೆಸೇಜ್ನ ತಲುಪಿಸೋಂಥ ಕೆಲಸ ಸಾಗರ್ ಅವ್ರು ಮಾಡ್ತಾಯಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ಹಾಯ್, ನಾನು ಒಂದು ಪಾತ್ರ ಮಾಡಿದ್ದೀನಿ. ತುಂಬ ಖುಷಿ ಆಗುತ್ತೆ. ಸಾಗರ್ ಈ ಥರ ಒಂದು ಪ್ರಯತ್ನ ಮಾಡಿರೋ ತುಂಬ ಖುಷಿ ಆಗುತ್ತೆ. ನಿಜ ಹೇಳಬೇಕು ಅಂದರೆ ಆ ಸಿನಿಮಾದಲ್ಲಿ ಹೇಳಿರೋ ಥರನೇ ಮುಂದೆ ಬರುವಂಥ IAS ಆಫೀಸರ್ಸ್ ಯಾರೇ ಇರಲಿ ಈ ಥರನೂ ಒಂದು ಇರುತ್ತೆ ಅನ್ನೋದು ಒಂದು ವಿಷಯ ತಿಳಿಯುತ್ತೆ, ಮಾಹಿತಿ ತಿಳಿಯುತ್ತೆ. ಬಟ್ ಎಷ್ಟು ಕಷ್ಟ ಇದೆ ಜೀವನ ಸ್ಲಮ್ಮಿಂದು ಅನ್ನೋದು ನಿಜವಾಗ್ಲೂ ತುಂಬ ತೆರೆದ ಪರದೆ ಅಂತ ಇಟ್ಟಿದ್ದಾರೆ. ಖುಷಿ ಆಯಿತು. ಸಾಗರ್ಗೆ ಆಲ್ ದಿ ವೆರಿ ಬೆಸ್ಟ್ ಹೇಳ್ತಾ. ಚೆನ್ನಾಗಿತ್ತು. ಸಾಗರ್ ಅಣ್ಣವ್ರದ್ದು ಡೈರೆಕ್ಷನ್ ಆಗಲಿ, ಸ್ಕ್ರೀನ್ ಪ್ಲೇ ಆಗಲಿ, ಆ್ಯಕ್ಟರ್ಸ್ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಒಳ್ಳೆ ಮೆಸೇಜ್ ಇದೆ. ಈಗ ನಾರ್ಮಲಾಗಿ IAS IPS ಅನ್ನೋದು ಒಂದು ತುಂಬ ದೊಡ್ಡ ಜವಾಬ್ದಾರಿ. ಕ್ರೈಮ್ ರೇಟ್ನ ರೆಡ್ಯೂಸ್ ಮಾಡೋದು ಹೇಗೆ ಅನ್ನೋದಕ್ಕೆ ಒಂದು ಒಳ್ಳೆ ಉದಾಹರಣೆ ಈ ಸಿನಿಮಾ. IAS IPS ಅಧಿಕಾರಿಗಳೆಲ್ಲ ಈ ಸಿನಿಮಾ ನೋಡಿದ್ರೆ ಕ್ರೈಮ್ ರೇಟ್ ರೆಡ್ಯೂಸ್ ಮಾಡೋದಕ್ಕೆ ಪ್ರಿಕಾಷನ್ಸ್ ಏನು ತೊಗೊಬೋದು ಅಂತ ಹೇಳ್ಬಿಟ್ಟು ಇದರಿಂದ ಕಲಿಯೋದು ತುಂಬಾ ಇದೆ. ಸೊ ನಾಟ್ ಓನ್ಲಿ ಫಾರ್ ವುಮೆನ್, ಇಟ್ ಈಸ್ ಫಾರ್ ಎವ್ರಿ ಒನ್, ಫಾರ್ ದಿ ಸೊಸೈಟಿ. ಸೊ ಸೊಸೈಟಿಲಿ ಬಂದುಬಿಟ್ಟು ಕ್ರೈಮ್ ರೇಟ್ ರೆಡ್ಯೂಸ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ಈ ಮೂವಿ ನೋಡಿದ್ರೆ ಖಂಡಿತವಾಗ್ಲೂ ಅಟ್ಲೀಸ್ಟ್ ಸಮ್ ಪರ್ಸೆಂಟೇಜ್ ಆಫ್ ಕ್ರೈಮ್ ರೇಟ್ ವಿಲ್ ಬಿ ರೆಡ್ಯೂಸ್ಡ್. ತುಂಬ ಚೆನ್ನಾಗಿದೆ, ಸಿಂಪಲ್ ಆಗಿದೆ ಆ್ಯಂಡ್ ಎಲಿಗೆಂಟ್. ಟೈಟಲ್ ಚೆನ್ನಾಗಿ ಬಂದಿದೆ. ಆ್ಯಂಡ್ ಮಹಾಕಾಳಿ ಅನ್ನೋ ಲೋಗೋ ಕೂಡ ಸಖತ್ತಾಗಿ ಕಾಣ್ತಾ ಇದೆ. ಹ್ಯಾಪಿ ಆ್ಯಂಡ್ ಹ್ಯಾಪಿ ಜನ. ಥ್ಯಾಂಕ್ ಯು. ಆರ್ಟಿಸ್ಟ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ನಾನು ಇದಕ್ಕಿಂತ ಮುಂಚೆ ನಾವು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಕೂಡ ಒಂದೆರಡು ಸಲ ರಿಹರ್ಸಲ್ ನೋಡಿದ್ದೀನಿ. ಇವತ್ತೇನಕ್ಕೆ ಬಂದೆ ಅಂದರೆ ಒಂದು ಶೋಲ್ ಚೆನ್ನಾಗಿರುತ್ತೆ ನೋಡೋದು. ಅಲ್ಲಿ ಥಿಯೇಟರ್ ನೋಡೋದಕ್ಕೂ ಅಲ್ಲಿ ನಾವು ಮಾನಿಟರ್ ಬಂದು ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿಗೆ ಬಂದು ನೋಡಿದ್ದೀನಿ ಸರ್. ಎಸ್ಪೆಷಲಿಯಾಗಿ ನಮ್ಮ ಸಾಗರ್ ಫಸ್ಟ್ ಮೂವಿ ಅದು ಇದು ಅದ್ಭುತವಾಗಿ ಮಾಡಿದ್ದಾರೆ. ಹೀರೋಯಿನು ತುಂಬ ಚೆನ್ನಾಗಿದ್ದಾರೆ. ಮಹಿಳೆಯರಿಗೆ ತುಂಬ ಮೆಸೇಜ್ ಹೋಗಿದೆ ಇದು ನ್ಯೂಸು. ಮೂವಿ ರಿಲೀಸ್ಗಿನ್ನ ಯಾವ ರೀತಿ ಹೋಗುತ್ತೋ ಗೊತ್ತಿಲ್ಲ.
ಏನೋ ಟ್ರಯಲ್ ಪಿಕ್ಚರ್ ನಾವು ನೋಡಿದ್ವಿ ಇವತ್ತು. ಪಿಕ್ಚರ್ ಬಗ್ಗೆ ಹೇಳಬೇಕಂದ್ರೆ ನಿಜವಾಗ್ಲೂ ಎಲ್ಲರಿಗೂ ತಲುಪಬೇಕಾಗಿರೋದು ಮೆಸೇಜು, ಹೆಣ್ಮಕ್ಳು ಮನೆ ಮನೆಗೂ ಹೋಗಿ ತಲುಪಬೇಕು. ಇದರಲ್ಲಿ ನಾನೇ ಒಂದು ಎಕ್ಸಾಂಪಲ್ ಅಂತ ಅಂದ್ಕೊತೀನಿ. ಯಾಕಂದರೆ ಅಷ್ಟು ಧೈರ್ಯವಾಗಿ ಹಾಕಿ ಇದು ತೋರಿಸಿದ್ರಲ್ಲ, ಈ ಥರ ಈಗ ಕ್ಷಣ ಕ್ಷಣ ನಾನೇ ಕೇಸಸ್ ಹ್ಯಾಂಡ್ಲ್ ಮಾಡ್ತಾಯಿದ್ದೀನಿ ಎವ್ರಿ ಡೇ. ಒಂದು ಅದ್ಭುತ ಸಿನಿಮಾ ಮಾಡಿದ್ದಾರೆ ಸಾಗರ್ ಅವರು, ತುಂಬ ಚೆನ್ನಾಗಿದೆ. ಇದು ಪಬ್ಲಿಕ್ಕಿಗೆ ಆಮೇಲೆ ಎಲ್ಲ ಕಡೆ ಅವೇರ್ನೆಸ್ ಬರಲಿ ಅಂತ ಈ ಸಿನಿಮಾ ನೋಡಲಿ ಪ್ರತಿಯೊಬ್ಬರು ಅಂತ ಆಸೆ.